ಕುಡಿದ ಮತ್ತಿನಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನವನ್ನ ಓಡಿಸಿ ಇಬ್ಬರು ಪಾದಾಚಾರಿಗಳಿಗೆ ಗುದ್ದಿರುವಂತಹ ಘಟನೆ ತುಮಕೂರಿನಲ್ಲಿ ನಡೆದಿದೆ. ಕುಡಿದ ಮತ್ತಿನಲ್ಲಾಗಿರುವಂತಹ ಘಟನೆ ಇದು. ಅಡ್ಡಾದಿಡ್ಡಿಯಾಗಿ ವಾಹನವನ್ನ ಚಲಾಯಿಸಿಕೊಂಡು ಹೋಗಿ ಇಬ್ಬರು ಪಾದಾಚಾರಿಗಳಿಗೆ ಡಿಕ್ಕಿ ಹೊಡೆದು ಪರಾರಿಯಾಗಿರುವಂತಹ ಘಟನೆ ತುಮಕೂರಿನ ಮಂಚಕಲ್ ಕುಪ್ಪೆ ಹೈವೇಯಲ್ಲಿ ನಡೆದಿರುವಂತಹ ಘಟನೆ ಇದು. ಸಾರ್ವಜನಿಕರಿಂದ ತಪ್ಪಿಸಿಕೊಳ್ಳುವಂತಹ ಭರದಲ್ಲಿ ವಾಹನ ಕೂಡ ಪಲ್ಟಿಯಾಗಿದೆ. ಬುಲೆರೋ ಚಾಲಕನಿಗೆ ಸಾರ್ವಜನಿಕರಿಂದ ಘೂಸ ಕೂಡ ಬಿದ್ದಿದೆ. ವಾಹನ ಚಾಲಕನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸುವಂತಹ ಕೆಲಸವನ್ನ ಸ್ಥಳೀಯರು ಮಾಡಿದ್ದಾರೆ. ಕುಡಿದ ಮತ್ತಿನಲ್ಲಾಗಿರುವಂತಹ ಘಟನೆ ಇದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಈ ಬುಲೆರೋ ಗುದ್ದಿದಂತಹ ಇಬ್ಬರು ಪಾದಾಚಾರಿಗಳ ಪರಿಸ್ಥಿತಿ ಸದ್ಯಕ್ಕೆ ಹೇಗಿದೆ? ಜೊತೆಗೆ ಈ ಡ್ರೈವರ್ ಯಾರು, ಈತನ ಹಿನ್ನೆಲೆ ಏನು ಅಂತ? ಪ್ರೇಮ್ ಕುಮಾರ್, ಇವತ್ತು ಸಂಜೆ ಅಂದ್ರೆ ನಿನ್ನೆ ಸಂಜೆ ವೇಳೆಗೆ ಘಟನೆ ನಡೆದಿರುವಂತದ್ದು. ತುಮಕೂರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವಂತಹ ಮಂಚಕಲ್ ಕುಪ್ಪೆ ಬಳಿ ಘಟನೆ ನಡೆದಿರುವಂತದ್ದು. ಬೊಲೆರೋ ವಾಹನ ಚಾಲಕ ಒಬ್ಬ ಕುಡಿದ ಮತ್ತಿನಲ್ಲಿ ಅಡ್ಡಾದಿಡ್ಡಿಯಾಗಿ ಏನು ವಾಹನ ಓಡಿಸ್ಕೊಂಡು ಹೋಗ್ತಾ ಇದ್ದ. ಈ ಸಂದರ್ಭದಲ್ಲಿ ಅದರ ಹಿಂಭಾಗದಲ್ಲಿ ಇರುವಂತಹ ಕಾರ್ ಚಾಲಕ ಅದನ್ನ ವಿಡಿಯೋ ಮಾಡ್ಕೊಂಡಿರುವಂತದ್ದು ನೋಡಿರ್ಬೋದು. ಅಂದ್ರೆ ಎಷ್ಟು ಭಯಾನಕವಾಗಿ ಗಾಡಿ ಓಡಿಸ್ತಾ ಇದ್ದಾನೆ. ಸೊ ಈ ಸಂದರ್ಭದಲ್ಲಿ ಇಬ್ಬರು ಏನು ಪಾದಾಚಾರಿಗಳಿಗೆ ವಾಹನ ಗುದ್ದಿರುವುದು. ಅಂತರ ಸ್ಥಳೀಯರು ಅವರನ್ನು ಕರ್ಕೊಂಡೋಗಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಟ್ಟಿರುವಂತ ಅವರು ಈಗ ಏನು ಆರೋಗ್ಯದಲ್ಲಿ ಚೇತರಿಕೆ ಮಾಡಿಕೊಂಡಿದ್ದಾರೆ. ಕ್ಯಾಚಂದ್ರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಏನು ಗಾಡಿಯನ್ನು ಕೂಡ ಸೀಜ್ ಮಾಡಿರುವಂತದ್ದು. ಚಾಲಕನನ್ನು ಕೂಡ ಅವರನ್ನು ಕೂಡ FIR ಆಗಿರುವಂತದ್ದು. ಇಬ್ರು ಕೂಡ ಈಗ ಅಂದ್ರೆ ಗಾಯಾಳುಗಳು ಏನಿದ್ದಾರೆ ಪಾದಾಚಾರಿಗಳು ಇಬ್ರು ಚೇತರಿಸಿಕೊಳ್ತಾ ಇದ್ದಾರೆ. ಸೊ ತುಮಕೂರಿನ ಹೆದ್ದಾರಿಯಲ್ಲಿ ಇಂತಹ ಘಟನೆಗಳು ಮೇಲಿಂದ ಮೇಲೆ ನಡೀತಾ ಇದೆ. ಕೇವಲ ಇದಷ್ಟೇ ಅಲ್ಲ, ಅಂದ್ರೆ ಕುಡಿದು ಚಲಾವಣೆ ಮಾಡೋದು ಅಷ್ಟೇ ಅಲ್ಲ, ಏನು ಬೈಕ್ ಅಲ್ಲೂ ಕೂಡ ಇದೇ ರೀತಿಯ ಅವಾಂತರಗಳು ಆಗ್ತಾ ಇರುವಂತದ್ದು, ಬೈಕ್ ವೀಲಿಂಗ್ ಮಾಡುವಂತದ್ದು ಇಂತೂ ಕೂಡ ಪದೇ ಪದೇ ನಡೀತಾ ಇದೆ. ಹೀಗಾಗಿ ಹೈವೇ ಪೆಟ್ರೋಲಿಂಗ್ ಈಗಾಗಲೇ ಜಾಸ್ತಿ ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸೂಕ್ತ ಕ್ರಮ ಕೈಗೊಳ್ತಾ ಇದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.